ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ನೀವಿಲ್ಲಿ ನೋಡ್ತಾ ಇರೋ ನಕಾಶಾ ದಾರಿ ಬಂದು ಈ ಜಮೀನ್ಗೆ ಅಟ್ಯಾಚ್ ಆಗಿರುವಂಥ ದಾರಿ. ನಾವು ಈ ಜಮೀನ್ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ಈ ಜಮೀನ್ಗೆ ದಾರಿದೇನು ಸಮಸ್ಯೆ ಇಲ್ಲ. ನೀವು ನೋಡಿದ್ರಲ್ವ, ಅದು ನಕಾಶೆ ದಾರಿ. ಈ ದಾರಿ ಬಂದು ಈ ಜಮೀನು ಶುರುವಾದಾಗಿಂದ ಇದ್ದು ಈ ಎಂಡ್ವರೆಗೂ ನಿಮಗೆ ದಾರಿ ಸಿಗುತ್ತೆ. ದಾರಿ ತುಂಬ ಚೆನ್ನಾಗಿದೆ. ಇದು ವಿಲೇಜಿಂದ ಕೇವಲ 1 ಕಿಲೋಮೀಟರ್ ಆಗುತ್ತೆ ಈ ಜಮೀನಿಗೆ. ಹಾಗೆ ಸಿಟಿಯಿಂದ 17 ಕಿಲೋಮೀಟರ್ ಆಗುತ್ತೆ. ಸಿಟಿ ಅಂದರೆ ಇದು ಚಳ್ಳಕೆರೆಯಿಂದ ಕೇವಲ 17 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 217 ಕಿಲೋಮೀಟರ್ ಆಗುತ್ತೆ. ಸ್ನೇಹಿತರೆ, ರೋಡ್ ಕನ್ವೀನಿಯೆಂಟು ತುಂಬ ಚೆನ್ನಾಗಿದೆ. ಹೈವೇ ಮುಖಾಂತರ ಬಂದು ನೀವು ಒಂದು 4ರಿಂದ 5 ಕಿಲೋಮೀಟ್ರು ಮೇನ್ ವಿಲೇಜ್ ಕಡೆಗೆ ಹೋಗೋಂಥ ಹಳ್ಳಿ ರೋಡಲ್ಲಿ, ರೋಡಲ್ಲಿ ಬಂದರೆ ಈ ಜಮೀನು ಸಿಗುತ್ತೆ. ಇದಕ್ಕೆ 2 ರೂಟ್ ಇದೆ. ಒಂದು 17 ಕಿಲೋಮೀಟರ್ ಆಗುತ್ತೆ, ಇನ್ನೊಂದು 24 ಕಿಲೋಮೀಟರ್ ಆಗುತ್ತೆ. ನೀವು ಯಾವ ರೂಟ್ ಬೇಕಾದರೂ ಯೂಸ್ ಮಾಡ್ಬೋದು. ಎರಡೂ ದಾರಿ ತುಂಬ ಚೆನ್ನಾಗಿದೆ. ಈ ಜಮೀನು ಬಂದು ಟೋಟಲ್ ಆಗಿ 7 ಎಕರೆ 35 ಗುಂಟೆ ಇದೆ. ಇದರಲ್ಲಿ ಅರ್ಧ ಭಾಗ ಸೇಲ್ಗಿದೆ. ಅಂದರೆ ಖರಾಬ್ ಬಿಟ್ಟು ನಿಮಗೆ 3 ಎಕರೆ 25 ಗುಂಟೆ ಒಬ್ಬರಿಗೆ, ಇನ್ನೊಬ್ಬರಿಗೆ 3 ಎಕರೆ 24 ಗುಂಟೆ ಉಳಿಯುತ್ತೆ. ಖರಾಬ್ ಬಂದು ಟೋಟಲ್ ಆಗಿ 26 ಗುಂಟೆ ಖರಾಬ್ ಇದೆ. ಇದರಲ್ಲಿ ಖರಾಬ್ ಸೇರಿಸ್ಕೊಂಡ್ರೆ ಆಲ್ಮೋಸ್ಟ್ 4 ಗುಂಟೆ ಕಡೆಗೆ 8 ಎಕರೆ ಬರುತ್ತೆ. ಇದರಲ್ಲಿ ಅರ್ಧ ಭಾಗ ಸೇಲ್ಗಿದೆ ಸ್ನೇಹಿತರೆ. ಅಂದರೆ 3 ಎಕರೆ 25 ಗುಂಟೆ ನಿಮಗೆ ಮಾರಾಟಕ್ಕಿದೆ. ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಜಮೀನು. ಇದು ಆಲ್ಮೋಸ್ಟು ರೆಕ್ಟ್ಯಾಂಗಲ್ ಶೇಪಲ್ಲೇ ಇದೆ ಜಮೀನಿಗೆ. ಈ ಜಮೀನಿಂದು ಉದ್ದ ಜಾಸ್ತಿ ಬರುತ್ತೆ, ಅಗಲ ಉದ್ದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಬರುತ್ತೆ ಸ್ನೇಹಿತರೆ. ಜಮೀನು ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಭಾಗ, ಅಂದರೆ ಮೇಲ್ಗಡೆ ಭಾಗ ಆಗಿರ್ಬೋದು, ಕೆಳಗಡೆ ಭಾಗ ಆಗಿರ್ಬೋದು, ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಮೇಲ್ಗಡೆ ಭಾಗ ಸ್ವಲ್ಪ ಹೈಟ್ ಆಗಿರೋದ್ರಿಂದ ನನಗೆ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ನೀವು ಬಂದು ನೋಡಿದಾಗ ನಿಮಗೆ ಯಾವ ಭಾಗ ಬೇಕೋ ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಇರುವಂಥ ಜಮೀನು. ದಾರಿದೇನು ಸಮಸ್ಯೆ ಇಲ್ಲ. ಇದು ಜನರಲ್ ಪ್ರಾಪರ್ಟಿ. ಈ ಜಮೀನಿನ ಸುತ್ತಮುತ್ತ ಸುಮಾರು ನೀರಾವರಿ ತೋಟಗಳಿದ್ದಾವೆ. ಜಮೀನಿನ ಎಡಭಾಗದಲ್ಲಾಗಿರ್ಬೋದು, ಹಿಂಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಸುಮಾರು ನೀರಾವರಿ ತೋಟಗಳಾಗಿದ್ದಾವೆ. ನೀವಿಲ್ಲಿ ನೋಡ್ತಾ ಇದ್ರಲ್ವ, ನೋಡ್ರಿ, ಇಲ್ಲಿ ನಿನ್ನೆ ಮಳೆ ಬಂದಿದೆ. ಈ ಥರ ಬರುತ್ತೆ ನೋಡ್ರಿ ಸ್ನೇಹಿತರೆ. ಇದು ಸೇಮ್ ಸರ್ವೆ ನಂಬರು. ಇವರು ಬೋರ್ ಹಾಕ್ಸಿ ರೀಸೆಂಟಾಗಿ ತೋಟ ಕಟ್ಟಿದ್ದಾರೆ. ನೀವು ಇಲ್ಲೇನು ನೋಡ್ತಾ ಇದ್ರು, ಈ ಮಾರಾಟಕ್ಕಿರುವಂಥ ಜಮೀನು ಇದೆಯಲ್ಲ, ಇದು ಕೂಡ ಸೇಮ್ ಅದೇ ಥರ ಬರುತ್ತೆ. ರೆಡ್ ಸಾಯಿಲೇ ಇದೆ. ಇದು ಸ್ವಲ್ಪ ಇಡಿಗಲ್ಲಿದ್ದಾವೆ. ನಾವು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. 1-2 ದಿನ ಕೂಲಿ ಅವ್ರನ್ನಿಟ್ಟು. ನೋಡ್ರಿ, ಇಲ್ಲಿ ಬೋರ್ ಹಾಕ್ಸಿ TC ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು ಹೊಸದಾಗಿ ಕಟ್ಟಿರುವಂಥ ತೋಟ. ಅದರ ಪಕ್ಕಕ್ಕೆ ಹೊಂದ್ಕೊಂಡಿರುವಂಥ ಜಮೀನಿದು. ನೀವೇನಾದರೂ ಇಲ್ಲಿ ಬೋರ್ ಹಾಕ್ಸಿದ್ರೆ ನೀರು ಬೀಳೋ ಚಾನ್ಸಸ್ ಜಾಸ್ತಿನೇ ಇದೆ. ಹಾಗೆ ಸ್ವಂತ TC ಮಾಡಿಕೊಂಡ್ರು ಕೂಡ LT ಲೈನ್ ಈ ಜಮೀನಲ್ಲೇ ಪಾಸ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಕಂಬಗಳನ್ನ ಸಪ್ರೇಟಾಗಿ ತಗೊಳ್ಳೋ ನೆಸೆಸಿಟಿ ಏನಿಲ್ಲ. ಒಂದು TCಗೆ ಎಷ್ಟು ಬೇಕೋ ಅಷ್ಟು ಕಂಬಗಳನ್ನ ಮಾತ್ರ ತಗೊಂಡು ನೀವು ಕೃಷಿ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡ್ಕೋಬೋದು. ಭೂಮಿ ಚೆನ್ನಾಗಿದೆ. ಅಲ್ಲಲ್ಲಿ ಸ್ವಲ್ಪ ಸ್ಲೋಪ್ ಇದೆ. ಇದು ನಾವು JCPನಲ್ಲಿ ಇಟ್ಕೊಂಡು ಒಂದು ದಿನ JCP ಇಟ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಇಡಿಗಳನ್ನೆಲ್ಲ ತೆಗೆದುಹಾಕ್ಕೊಂಡು ನಾವು ಕೆಲಸ ಶುರು ಮಾಡಿದರೆ ಭೂಮಿ ತುಂಬ ಚೆನ್ನಾಗಿದೆ. ಈ ಜಮೀನು ತಗೊಂಡು ಇಮಿಡಿಯೇಟಾಗಿ ನೀವು ತಂತಿ ಬೇಲಿ ವ್ಯವಸ್ಥೆ ಮತ್ತು ಒಂದು ನೀರಿನ ವ್ಯವಸ್ಥೆ ಮಾಡಿಕೊಂಡ್ರೆ ಇದೊಂದು ಒಳ್ಳೆ ನೀರಾವರಿ ತೋಟನ ನಾವು ಕಟ್ಬೋದು. ಸಿಟಿಗೆ ನಿಯರ್ ಇದೆ, ವಿಲೇಜ್ಗೂ ಹತ್ರ ಇದೆ, ರೋಡ್ ಕನ್ವೀನಿಯೆಂಟು ತುಂಬ ಚೆನ್ನಾಗಿದೆ. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸು ಎಲ್ಲ ಕ್ಲಿಯರ್ ಆಗಿದ್ದಾವೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 16 ಲಕ್ಷ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕೂತ್ಕೊಂಡಾಗ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ, ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.